ಇವತ್ತಿನ ಈ ಸುಂದರ ಒಂದು ದಿವಸ ಜೀವನದಲ್ಲಿ ಮರೆಯಲಾರದಂಥ ಒಂದು ದಿನವಾಗಿದೆ. ಯಾಕೆಂದರೆ ನಾವೀಗ 55 ವರ್ಷ 56 ವರ್ಷ ಇದ್ದೀವಿ. ನಾವು 50 ವರ್ಷಗಳವರೆಗೆ ಹಿಂದೆ ಕರೆದುಕೊಂಡು ಹೋದಂಥ ಒಂದು ಸಂದರ್ಭವನ್ನು ಪಟ್ಟಿರ್ತಕ್ಕಂಥ ಇಲ್ಲಿ ಸಂಘಟಕರಿಗೆ ಮೊದಲು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಶಾಲೆಯ ಶಿಕ್ಷಣ ಅವರು ನಮಗೆ ಕಲಿಸತಕ್ಕಂಥ ಗುರುಗಳ ಮುಂದೆ ಮಾತನಾಡ್ತಕ್ಕಂಥ ಒಂದು ಸನ್ನಿವೇಶ ಪಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಗುರುಗಳ ಮುಂದೆ ಮಾತನಾಡಲಿಕ್ಕೆ ಎದುಗೂ ಕಾಣಲು ಸಹ ಆದರೂ ಒಂದು ಸಂತೋಷ, ಒಂದು ವಿಶ್ವಾಸದಿಂದ ಆ ಗುರುಗಳ ಪಾದಗಳಿಗೆ ಹರಿಮಣಿದು ನಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಾಥಮಿಕ ಶಾಲೆಯಲ್ಲಿ ನಾವು 5ನೇ ವರ್ಗ 6ನೇ ವರ್ಗ 7ನೇ ವರ್ಗಕ್ಕೆ ಹಿಂದಿ ಮತ್ತು ಇಂಗ್ಲೀಷ್ ಕಲಿಸ್ತಕ್ಕಂಥ ಗುರುಗಳು ಬಾಳತ್ಮಸ್ತರು ಗುರುಗಳು. ಇವರು ನಮ್ಗೆ 5ನೇ ತರಗತಿಯಲ್ಲಿ ಇಂಗ್ಲೀಷ್ ಹೇಳ್ತಾ ಇದ್ರು. ಅವರ ಸಿಗಲಿ ನಮಗೆ ತಿಳ್ಕೊಂಡು ನಾವು ನಮ್ಮ ಎಲ್ಲ ಮಿತ್ರರು ಒಂದು ಸಂಕಲ್ಪ ಮಾಡ್ತಿದ್ವಿ. ಯಾಕಂದ್ರೆ ಇನ್ನು ಅವರು ಗುರುಗಳಾಗಿರ್ತಕ್ಕಂಥ DG ಪ್ರೇಮ್ಪುರ್ ಗುರುಗಳು ಅವರ ಕೈ ಸಿಕ್ವಿ ಅಂತಂದ್ರೆ ನಮ್ಮ ದುಬ್ಬನ್ನು ಉಳಿಂಗಲ್ಲ, ನಮ್ಮ ಮೈನು ಉಳಿಂಗಲ್ಲ. ಅವ್ರ ಕೈ ಶಿವಾರ್ಥ ತಿಳ್ಕೊಂಡು ನಾವು ಆಗಿನ ಕಾಲಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಯಾಕಂತಂದ್ರೆ ಅಷ್ಟೊಂದು ಕಠೋರವಾದಿ, ಅಷ್ಟೊಂದು ಟೈಮ್ ಬೆಲೆ ಕೊಡ್ತಕ್ಕಂಥ ಗುರುಗಳು ಅಂತ ಶಿಕ್ಷಕರಿದ್ದೀರಿ ಕೂತು ಮಾತಾಡ್ತಕ್ಕಂಥ ನಾನೇ ಪುಣ್ಯಶಾಲಿ. ಅವ್ರನ್ನ ಪಾಠ ಮಾಡ್ತಕ್ಕಂಥ ಒಂದು ವಿಷಯ ಆಗಲಿ, ವೇಳೆಗೆ ಮಹತ್ವ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಆಗಲಿ, ಅವರ ಒಂದು ಕೈಯಲ್ಲಿ ಕಟ್ಟಿರ್ತಕ್ಕಂಥ ಅನೇಕ ಶಿಕ್ಷಕರು ಯಾರು ಖಾಲಿ ಉಳಿದಿಲ್ಲ, ವಿರುದ್ಧಿಗೆ ಯಾರೂ ಇಲ್ಲ. ತಮ್ಮ ಜೀವನವನ್ನು ಸ್ವಂತ ಮಾಡಿಕೊಂಡು ಹೋಗಲಿಕ್ಕೆ ಸಮರ್ಥರಾಗಿ ಬೆಳೆದಿರ್ತಕ್ಕಂಥ ಗುರುಗಳು, ಚಿಕ್ಕಂದಿನ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳು ನಮ್ಮ ಜೀವನದಲ್ಲಿ ಈಗ ನಾವೇನಾರ ಟೈಮ್ ಬೆಲೆ ಕೊಡ್ತೇವೆ ಅಂತಂದ್ರೆ ಆ ಗುರುಗಳೇ ಕಾರಣ. ಶ್ರೀಯುತ ಬಾಳತ್ಮಸ್ತರ್ ಹಾಲ್ವರ್ ಗುರುಗಳು ಹಾಗೂ DG ಪ್ರೇಮ್ಪುರ್ ಗುರುಗಳು ಇವರ ಒಂದು ಮಾರ್ಗದರ್ಶನದಿಂದ 7ನೇ ವರ್ಗವನ್ನು ಕಲಿತೀವಿ. ಹಾಗೆ ಶಿಕ್ಷಣ ಹೆಂಗಿತ್ತು ಅಂತಂದ್ರೆ ಈಗ ನಾವೇನು ಮಾಡ್ತೀವಿ ಅಂದ್ರೆ 4:30 ಆಯ್ತು ಅಂತಂದ್ರೆ ಒಂದು ಕಾಲು ಹೊರಗೆ ಒಂದು ಕಾಲು ಹೊರಗೆ ಹೋಗ್ಬಿಡ್ತೀವಿ. ಸಾಲಿ 5 ಗಂಟೆಗೆ ಬಿಡ್ತಿತ್ತು. 5 ಗಂಟೆಗೆ ಬಿಟ್ಟ ಮೇಲೆ ನಮ್ಮ ಊರಿನಲ್ಲಿ ಕಟ್ಟಡ ಇದ್ದಿದ್ದಿಲ್ಲ. ದೇವಾಲಯಗಳಲ್ಲಿ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ವಿ. 5 ಗಂಟೆಗೆ ಕುಂತ್ವಿ ಅಂದ್ರೆ ನಮ್ಮ ದೀಪ ನಮ್ಮ ಅಕ್ಷರ ಕಾಣಬಾರದು. ಅಲ್ಲಿ ಮಾಡಿ ನಮ್ಮ ಕ್ಲಾಸ್ ಹಾಕೊಂಡು ಕುಂದಿರ್ತಿದ್ರು. ಇಂಗ್ಲೀಷ್ ತೆಗಿರಿ, ಗಣಿತ ತೆಗಿರಿ, ಸಮಾಜ ತೆಗಿರಿ, ವಿಜ್ಞಾನ ತೆಗಿರಿ. ಇವತ್ತು ಪಾಠ ಹೇಳಬೇಕು, ಮರುದಿವಸ ಅದನ್ನು ಪುಸ್ತಕ ಮುಂಚೆ ಮುಂದೆ ಒಪ್ಪಿಸ್ಬೇಕು. ಒಪ್ಪಿಸಲಿಲ್ಲ ಅಂತಂದ್ರೆ ಅದರ ಬಡತ ದೇವರೇ ಬೇಕು. ಈ ನನ್ನ ಹೆಬ್ಬಟ್ಟು 2 ಸಲ ಹೊಡೆದಿತ್ತು ಇಂಗ್ಲೀಷ್ ಅಂಕಿಗಳನ್ನು ಹೇಳಲಾರ ಮುಂದೆ. ಒಂದು ಅರ್ಥ ಬೇಕಂತಕ್ಕಂಥ ಒಂದು ಇಂಗ್ಲೀಷ್ ಪಾಠ ಇತ್ತು. ಅದರಲ್ಲಿ ಕಂಟ್ರಿ ಸ್ಪೆಲ್ಲಿಂಗು ಆ ಬರೆಯೋದು ಅಷ್ಟೊಂದು ತುಂಬವಾಗಿತ್ತು, ಒಬ್ಬರು ಅಲ್ಲ. ಆದರೆ ಆಗಿನ ಕಾಲಕ್ಕೆ ಯಾವುದೇ ಒಬ್ಬರು ಪಾಲಕರಾಗಲಿ ನಮ್ಮ ಮಕ್ಕಳನ್ನ ಯಾಕೆ ಪಡೆದ್ರಿ 7 ಗಂಟೆ ಮಟ್ಟ ಯಾಕೆ ಅವ್ರು ಕರ್ಕೊಂಡು ಕೂತೀರಿ ಅಂತಕ್ಕಂಥ ಒಂದು ಮನೋಭಾವನೆ ಇದ್ದಿದ್ದಿಲ್ಲ. ಅವರು ತಮ್ಮ ಮಕ್ಕಳು ಹಾಗೆ ನಮಗೆ ವಿದ್ಯೆಯನ್ನು ಕೊಟ್ಟರು. ಇವತ್ತು ನಾವು ಇಲ್ಲಿ ನಿಲ್ಲಲಿಕ್ಕೆ ನಮಗೊಂದು ಆಶೀರ್ವಾದ ಮಾಡಿದ್ವಿ. ಅದೇ ತೆರವಾಗಿ ಮುಂದೆ ನಾವು 7ನೇ ವರ್ಗವನ್ನು ಮುಗಿಸಿ ಹೈಸ್ಕೂಲಿಗೆ ಹೋದ್ವಿ. ಹೈಸ್ಕೂಲಿಗೆ ನಮ್ಮನ್ನು ಏನು ಮಾಡಿದ್ರು ನಮ್ಮ ಪಾಲಕರು ಎದಕ್ಕಿನ ಹುಲಕೋಟಿ ಹಸಿರು ಹಚ್ಚಿದ್ರು. ಇಲ್ಲಿ ನಾವು ಕನ್ನಡ ಶಾಲೆಯಲ್ಲಿ ಸ್ವಲ್ಪ ಉತ್ತಮ ಶಿಕ್ಷಕರು, ಉತ್ತಮ ವಿದ್ಯಾರ್ಥಿ ತಗೊಂಡು ಹೆಮ್ಮೆ ಒಂದು ಬಂದಿತ್ತು, ಅಹಂಕಾರ ಬಂದಿತ್ತು. ಅಲ್ಲಿ ಗದಿನಾಗಿ 2 ವರ್ಷದವರೆಗೆ ಖಾಲಿವರೆ ಸಿನಿಮಾ ನೋಡ್ಕೊಂತ ಅಡ್ಡಾಡ್ಬಿಟ್ಟು